ಹಾಸನದ ಅಶ್ಲೀಲ ವಿಡಿಯೋಗಳನ್ನು ವೈರಲ್ ಮಾಡಿರುವಂಥ ಆರೋಪವನ್ನು ಹೊತ್ತಿರುವಂಥ ಆರೋಪಿಗಳು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದು ರಿಜೆಕ್ಟ್ ಆಗಿತ್ತು. ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅದೇ ಆರೋಪಿಗಳು. ಆರೋಪ ಹೊತ್ತಂಥ ಗ್ಯಾಂಗ್ ಈಗ ಹೈಕೋರ್ಟ್ಗೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದೆ. ಹೈಕೋರ್ಟ್ ಮೆಟ್ಟಿಲೇರಿದೆ. ಕಾರ್ತಿಕ್ ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಮತ್ತು ಇನ್ನುಳಿದಂಥ ಆರೋಪಿಗಳು ಹಾಸನ ಕೋರ್ಟಲ್ಲಿ ಟ್ರೈ ಮಾಡಿದರು ನಿರೀಕ್ಷಣಾ ಜಾಮೀನಿಗಾಗಿ. ರಿಜೆಕ್ಟ್ ಆಯಿತು ಅದು ಅರ್ಜಿ. ಈಗ ಪ್ರತ್ಯೇಕವಾಗಿ ಬೇಲ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆರೋಪಿಗಳು. ಈ ಕೇಸಿಗೆ ಸಂಬಂಧಿಸಿದಂತೆ ಪೂರ್ಣಚಂದ್ರ ತೇಜಸ್ವಿ ಎನ್ನುವಂಥ JDSನ ಸ್ಥಳೀಯ ನಾಯಕ ಅಥವಾ ಏಜೆಂಟ್ ಪ್ರಜ್ವಲ್ ರೇವಣ್ಣ ಅವರ ಎಲೆಕ್ಷನ್ ಏಜೆಂಟ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಪ್ರಜ್ವಲ್ ರೇವಣ್ಣ ಅವರ ಎಡಿಟೆಡ್ ವಿಡಿಯೋವನ್ನು ಪೆನ್ ಡ್ರೈವ್ ಮುಖಾಂತರ ಶೇರ್ ಮಾಡಲಾಗ್ತಿದೆ ಅಥವಾ ಸರ್ಕ್ಯುಲೇಟ್ ಮಾಡಲಾಗ್ತಾ ಇದೆ, ಇದರ ಹಿಂದೆ ಇರೋದು ಇಂಥವರು ಅಂತ ದೂರು ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಕೇಸು ಕೂಡ ದಾಖಲಾಗಿತ್ತು. ಅದಾದ ಬೆನ್ನಿಗೆ ಈಗ ಅವರು ಬೇಲ್ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಈಗ ನಿರೀಕ್ಷಣಾ ಜಾಮೀನು ಕೇಳಿದ್ರು ಹಾಸನ ಕೋರ್ಟಲ್ಲಿ, ರಿಜೆಕ್ಟ್ ಆಗಿತ್ತು. ಆದರೂ ಅವರನ್ನು ಅರೆಸ್ಟ್ ಏನೂ ಮಾಡಿರಲಿಲ್ಲ. ಬಹಳ ವಿನಾಯಿತಿ ಕೊಟ್ಟಿತ್ತು ಪೊಲೀಸರು ಮತ್ತು SIT ಕೂಡ. ಇವ್ರ ವಿಚಾರದಲ್ಲಿ ಬಹಳ ವಿನಾಯಿತಿ ಕೊಟ್ಟಂಗೆ ಕಾಣಿಸ್ತಾ ಇತ್ತು. ಈಗ ಬೇಲ್ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಏನೇನು ವಿಚಾರಗಳು ಉಲ್ಲೇಖ ಆಗಿದೆ ವಿಷ್ಣು ಪ್ರಸಾದ್? ಹೌದು ರಕ್ಷಿತ್, ಈಗ ಒಂದು ಗ್ಯಾಂಗ್ ಈಗಾಗಲೇ ಹಾಸನದ ಸೆನ್ ಪೊಲೀಸ್ ಸ್ಟೇಷನ್ ದಾಖಲಾಗಿರುವಂತಹ FIR ಸಂಬಂಧಪಟ್ಟಂತೆ ಹೊಳೆನರಸೀಪುರ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಅಲ್ಲಿ ಕೋರ್ಟ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸುವಂತ ಕೆಲಸ ಆಗಿತ್ತು. ಅದನ್ನ ಚಾಲೆಂಜ್ ಮಾಡಿದಂತವ್ರು ಈಗ ನೇರವಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಕೆಲಸ ಆಗಿದೆ. ವಿಶೇಷ ಏನಂತಂದ್ರೆ ಇಲ್ಲಿ 5 ಜನ ಅಕ್ಯೂಸ್ಗಳು ಇಲ್ಲಿ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. 5 ಜನನು ಕೂಡ ಬೇರೆ ಬೇರೆ ವಕೀಲರ ಮೂಲಕವೇ ಅರ್ಜಿ ಸಲ್ಲಿಸುವಂತಹ ಕೆಲಸ ಆಗಿದೆ. ಮತ್ತೆ ಅದರಲ್ಲಿ ಕೆಲ ಅರ್ಜಿಗಳ ವಿಚಾರಣೆನ ಈಗಾಗಲೇ ಹೈಕೋರ್ಟ್ ಇಟ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿತ್ತು. ಆದ್ರೆ ಈ ಎಲ್ಲ ಬೆಳವಣಿಗೆ ನಡುವೆ ಮತ್ತಷ್ಟು ಅವರಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಅಡಿಷನಲ್ ಅರ್ಜಿಗಳು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಈಗ ಹೈಕೋರ್ಟ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ನ್ಯಾಯಮೂರ್ತಿ ಆಗಿರುವಂತಹ S. ರಾಚಯ್ಯ ಅವರು ಎಲ್ಲಾ ಪ್ರಕರಣಗಳನ್ನ ಒಂದಕ್ಕೆ ಮರ್ಜ್ ಮಾಡಿ ಅಂತೇಳಿ ಇವತ್ತು ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ ಅವರಿಗೆ ಸೂಚನೆ ಮಾಡುವಂತಹ ಕೆಲಸವಾಗಿದೆ. ಅದರ ಜೊತೆಗೆ ಈ ಅರ್ಜಿಗೆ SIT ಮತ್ತೆ ಸರ್ಕಾರದಿಂದ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಸೂಚನೆ ಕೊಡುವಂತ ಕೆಲಸವನ್ನು ಹೈಕೋರ್ಟ್ ಮಾಡಿದೆ. ಇನ್ನು ಇವರು ಅರ್ಜಿಯಲ್ಲಿರುವಂತಹ ಕೆಲವೊಂದಷ್ಟು ಪ್ರಮುಖ ಅಂಶಗಳನ್ನ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧ ಇಲ್ಲಿ ಬೇಲೆಬಲ್ ಸೆಕ್ಷನ್ ಗಳನ್ನ ಹಾಕುವಂತಹ ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಆರೋಪಿಗಳ ವಿರುದ್ಧ ಏನು ಷಡ್ಯಂತ್ರ ಮಾಡಿ ಒಂದು ದೂರು ಕೊಡುವಂತಹ ಕೆಲಸ ಆಗಿದೆ. ಯಾರು ಕೂಡ ಇಲ್ಲಿ ವೈರಲ್ ಮಾಡುವಂತಹ ಮಾಡಿಲ್ಲ. ಹೀಗೆ ಅನೇಕ ಅಂಶಗಳನ್ನ ಅವರು ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇನ್ನು ಇದಕ್ಕೆ SIT ಇನ್ನೂ ಆಕ್ಷೇಪಣೆ ಅರ್ಜಿಯನ್ನ ಸಲ್ಲಿಸಿಲ್ಲ. ಯಾಕಂತಂದ್ರೆ ಈಗ ನಿನ್ನೆ ಅಷ್ಟೇ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ SIT ಇದಕ್ಕೆ ಯಾವ ರೀತಿ ಆಕ್ಷೇಪಣೆ ಸಲ್ಲಿಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದರ ಆಧಾರದ ಮೇರೆಗೆ 28ನೇ ತಾರೀಕು ಈ ಒಂದು ಅರ್ಜಿಯ ವಿಚಾರಣೆ ಪುನಃ ವಿಚಾರಣೆ ಕೋರ್ಟ್ ಮುಂದೆ ಬರುತ್ತೆ. ಅಂದು ಎರಡು ಕಡೆ ವಾದವನ್ನ ಆಲಿಸಿದಂತಹ ಬಳಿಕ ಹೈಕೋರ್ಟ್ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ರಕ್ಷಿತ್. ಈ ಮೂಲಕ ಎಲ್ಲೊಂದ್ ಕಡೆ SIT ರಕ್ಷಣೆಯಲ್ಲಿದ್ದಾರೆ ಇವರು ಅನ್ನುವಂತ ಆರೋಪವನ್ನ ಪದೇ ಪದೇ ಕುಮಾರಸ್ವಾಮಿ ಅವರು ಒಂದ್ ಕಡೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಆರೋಪಿಗಳನ್ನ ಇಲ್ಲಿ ತನಕ SIT ಬಂಧಿಸ್ತಿರುವಂತದ್ದು ಅನೇಕ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಹೀಗಾಗಿ ಈ ಒಂದು ಅರ್ಜಿ ಸಂಬಂಧಪಟ್ಟಂತೆ ಮಧ್ಯಪ್ರವೇಶವನ್ನ ಬೇರೆ ಯಾರಾದ್ರೂ ವಕೀಲರು ಮಾಡ್ತಾರ, ಮತ್ತೆ ಪ್ರಕರಣದಲ್ಲಿ ನಮ್ಮನ್ನು ಕೂಡ ಇಂಟರ್ವೆನ್ಷನ್ ಅಪ್ಲಿಕೇಶನ್ ಹಾಕುವಂತಹ ಕೆಲಸವನ್ನ ಏನಾದ್ರೂ ಇಲ್ಲಿ ಬೇರೆ ರೇವಣ್ಣ ಪರ ವಕೀಲರು ಏನಾದ್ರು ಮಾಡ್ತಾರ ಅನ್ನೋ ಒಂದು ಪ್ರಶ್ನೆ ಮೂಡ್ತಿರುವಂತದ್ದು. ಕಾರಣ ಏನಂತಂದ್ರೆ ಎಲ್ಲೊಂದ್ ಕಡೆ ಪ್ರಕರಣದ ಇನ್ವೆಸ್ಟಿಗೇಷನ್ ಒಂದ್ ಸೈಡ್ ಆಗ್ತಿದೆ ಒಂದು ಆರೋಪ ಇರುವಂತಹ ಬೆನ್ನಲ್ಲಿ ಅದರಲ್ಲೂ ಇದೇ ಪ್ರಕರಣದಲ್ಲಿ ದೇವರಾಜಗೌಡನು ಕೂಡ ಈಗಾಗಲೇ ಬಂಧಿಸುವಂತಹ ಕೆಲಸವನ್ನು ಕೂಡ SIT ಮಾಡಿದೆ. ಹೀಗಾಗಿ ಈ ಒಂದು ಬೇಲು ಅರ್ಜಿ ಸಂಬಂಧಪಟ್ಟಂತೆ ಮಧ್ಯಪ್ರವೇಶನ ಯಾರಾದ್ರೂ ಮಾಡ್ತಾರ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಒಟ್ಟಲ್ಲಿ ಈಗ ಅವರ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದು SIT ಯಾವ ರೀತಿ ಅಬ್ಜೆಕ್ಷನ್ ಫೈಲ್ ಮಾಡುತ್ತೆ ಅನ್ನುವಂಥದ್ದು ಈಗ ಕುತೂಹಲ ಮೂಡಿಸಿರುವಂಥದ್ದು. ಅದು ಸೋಮವಾರ ಏನಾಗುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ ರಕ್ಷಿತ್. ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.